ಹಾಯ್ ಹಲೋ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನನಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಲು ನಿಮ್ಮ ಸಪೋರ್ಟ್ ಬೇಕಾಗಿದೆ. ಹಾಗಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೂ ನನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೇನೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ಳೋದಾದರೆ, ನಾನೊಂದು ಫುಡ್ ರೆಡಿ ಮಾಡ್ತಾ ಇದ್ದೇನೆ. ಫುಡ್ ಅಂತ ಹೇಳಿದರೆ ಒಂದು ಪದಾರ್ಥ ರೆಡಿ ಮಾಡ್ತಾ ಇದ್ದೇನೆ. ಅದು ಏನಂತ ಹೇಳಿದರೆ, ನಮಗೆ ಚಪಾತಿಗೂ, ಪೂರಿಗೂ ಮತ್ತು ಪರೋಟಕ್ಕೆ, ರೈಸ್ಗೆ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಫುಡ್ ಮಾಡ್ತಾ ಇದ್ದೇನೆ. ನೀವು ಇದನ್ನು ನೋಡಿದರೆ ಖಂಡಿತ ನಿಮ್ಮ ಮನೆಯಲ್ಲೂ ಕೂಡ ನೀವು ಮಾಡ್ತೀರಿ ಹೀಗೆ. ಹಾಗಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದು ನೋಡಿ, ನಮ್ಮ ಮನೆಯಲ್ಲೇ ಇರುವಂಥ ಮೆಣಸಿನಕಾಯಿ ಗಿಡ. ನಾನು ಮಲ್ಲಿಗೆ ಗಿಡದ ಸೈಡಲ್ಲಿ ನೆಟ್ಟಿದ್ದೆ. ಹಾಗಾಗಿ ಅದು ತುಂಬ ಒಳ್ಳೆಯದಾಗಿ ಬಂದಿದೆ ಮತ್ತು ಒಳ್ಳೆ ಕಾಯಿ ಕೂಡ ಬಿಟ್ಟಿದೆ. ನನಗೆ ದಿನಚರಿ ನಾನು ಏನು ಫುಡ್ ಮಾಡ್ತೀನಿ ಅದಕ್ಕೆ ನನಗೆ ಸಾಕಾಗ್ತದೆ. ಒಂದು ಗಿಡ ಅಲ್ಲ, ತುಂಬ ಗಿಡ ಇದೆ. ಹಾಗಾಗಿ ನೋಡಿ ಎಷ್ಟು ಒಳ್ಳೆ ಕಾಯಿ ಬಂದಿದೆ ಅಂತ. ಪ್ರತಿದಿನ ನಾನು ತೆಗಿತಾ ಇದ್ದೇನೆ. ಇದು ತುಂಬ ಖಾರ ಇಲ್ಲ, ಆದರೆ ಕಾಯಿ ತುಂಬ ಬಿಡ್ತದೆ. ಇದು ಖಾರ ಇದ್ದರೆ ನನಗೆ ಸ್ವಲ್ಪ ಒಳ್ಳೆಯದಾಗ್ತದೆ. ಖಾರ ಇಲ್ಲ, ಹಾಗಾಗಿ ಬಜ್ಜಿ ಎಲ್ಲ ಮಾಡ್ಬೋದು ಇದರಲ್ಲಿ. ನೋಡಿ, ನಾನು ಪುದೀನ ತೆಗಿತಾ ಇದ್ದೇನೆ. ಇದು ಕೂಡ ನಮ್ಮ ಮನೆಯಲ್ಲೇ ಇರುವಂಥದ್ದು. ಪುದೀನ ಒಂದು ಗಿಡ ಅಲ್ಲ, ನಮ್ಮ ಮನೆಯಲ್ಲಿ ತುಂಬ ಗಿಡ ಉಂಟು. ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ತಗೊಳ್ತೇನೆ. ಇದನ್ನು ಯೂಸ್ ಮಾಡುವ ಮೊದಲು ಚೆನ್ನಾಗಿ ನೋಡ್ಕೊಳ್ಬೇಕು. ಈ ಟೈಮಿಗೆ ಹುಳ ತುಂಬ ಬಿದ್ದಿರ್ತದೆ. ಹಾಗಾಗಿ ಇದು ಹುಳ ಬಿದ್ದರೂ ಕೂಡ ನಮಗೆ ಗೊತ್ತಾಗ್ತದೆ, ಆದರೆ ಸಹ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಲ್ಲಿ ಹುಳ ಬಂದರೆ ಹುಳ ತಿಂದ ಎಲೆಗಳು ಕಾಣ್ತದೆ, ಹಾಗೂ ಅದು ಸ್ವಲ್ಪ ಕೆಟ್ಟದಾಗಿರ್ತದೆ, ನೋಡಲಿಕ್ಕೆ ಗೊತ್ತಾಗ್ತದೆ. ಹಾಗಾಗಿ ಇದು ಸ್ವಲ್ಪ ಹುಳಿ ಇರ್ತದೆ. ಹಾಗಾಗಿ ತುಂಬ ಹುಳ ಬೀಳುವ ಚಾನ್ಸಸ್ ಇರ್ತದೆ. ನೋಡಿ, ನಾನು ಎಷ್ಟು ಪುದೀನ ತೆಗೆದಿದ್ದೇನೆ ಅಂತ ನಾನು ನಿಮಗೆ ತೋರಿಸ್ತಿದ್ದೇನೆ. ಒಂದು ಗಿಡದಲ್ಲಿ ಎಷ್ಟು ಪುದೀನ ಇದೆ, ಒಂದು ಜಾಗದಲ್ಲಿ ಅಷ್ಟು ಪುದೀನವನ್ನು ನಾನು ತೆಗೆದೆ. ಟೋಟಲಿ ನನಗೆ ಇಷ್ಟು ಪುದೀನ ಸಿಕ್ಕಿದೆ. ನೋಡಿ, ಇಷ್ಟು ಸಿಕ್ಕಿದೆ. ನನಗಿಷ್ಟು ಸಾಕಾಗ್ತದೆ ಮಸಾಲಕ್ಕೆ. ಮತ್ತು ನಾನೇನು ಹಾಕ್ತೀನಿ ಅಂದರೆ, ಇದು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಇದು ನಾನು ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದರದ್ದು ಪುನಃ ಸ್ವಲ್ಪ ಎಲೆ ಉಂಟು, ಅದನ್ನು ನಾನು ತಗೊಳ್ತಾ ಇದ್ದೇನೆ. ನೋಡಿ, ಹಾಗೆ ಅದನ್ನು ಕಿತ್ತು ತೆಗೆಯೋದಿಲ್ಲ, ಯಾಕಂದರೆ ಹೂವಾಗಿ ಬೀಜ ಆಗುತ್ತೆ. ಹಾಗಾಗಿ ನಾನು ಕಿತ್ತು ತೆಗೆಯೋದಿಲ್ಲ. ಮತ್ತು ನಂದು ಹೊಸದು ಗಿಡ ಉಂಟು, ಅದರಲ್ಲಿರೋ ಎಲೆಗಳನ್ನೆಲ್ಲ ತೆಗಿತೇನೆ. ಯಾಕಂತ ಹೇಳಿದರೆ ಇದನ್ನು ಕಿತ್ತು ತೆಗೆದರೆ ನನಗೆ ಪುನಃ ಬೀಜ ಎಲ್ಲ ಸಿಗೋದಿಲ್ಲ. ಇದರಲ್ಲಿ ನಾವು ಬೀಜ ಸಹ ತಗೊಳ್ಬೋದು ಇನ್ನೊಮ್ಮೆ. ಹಾಗಾಗಿ ನಾನು ಎಲೆಗಳನ್ನು ಮಾತ್ರ ತಗೊಳ್ತೇನೆ. ನಿಮಗೆ ಎಷ್ಟು ಹೇಗೆ ಬೇಕೋ ಹಾಗೆ ನೀವು ತಗೊಳ್ಬೋದು. ಹೀಗೇ ತೆಗಿಬೇಕಂತೆಲ್ಲ. ಕಿತ್ತು ಕೂಡ ಬೇರನ್ನು ತೆಗೆದುಬಿಟ್ಟು ಉಳಿದದನ್ನು ಯೂಸ್ ಮಾಡ್ಬೋದು ಸಪೂರ ಇದ್ದರೆ. ನಮ್ಮ ಮನೆಯಲ್ಲಿದ್ದದ್ದು ಇಷ್ಟು ಒಳ್ಳೆಯದಿರ್ತದೆ, ಆದರೆ ನಾವು ಸಂತೆಯಿಂದ ತಂದದ್ದು ಇಷ್ಟು ಒಳ್ಳೆಯದಿರುವುದಿಲ್ಲ. ಅದರಲ್ಲಿ ಕಪ್ಪುದಾಗಿ ಕೊಳ್ತಿರ್ತದೆ. ಅದು ನನಗೆ ಕ್ಲೀನ್ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ನನಗೆ ಕೊತ್ತಂಬರಿ ಸೊಪ್ಪದು ಪೇಟೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ, ಯಾಕಂದರೆ ಅದು ಬೇಗ ಕೊಳಿತದೆ. ಹಾಗಾಗಿ ನಾವೆಷ್ಟೇ ಕ್ಲೀನಾಗಿಟ್ರೂ ಅದು ನಮ್ಮ ಹತ್ರ ಜೋಪಾನ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಹೇಳಬೇಕಂದ್ರೆ, ನಾವು ಫ್ರಿಜ್ಜಲ್ಲಿಟ್ಟು ತಿಂದರೆ ನಮಗೆ ಅಷ್ಟು ಶೇಪ್ ಅಲ್ಲ, ಒಳ್ಳೆಯದಲ್ಲ ಹೆಲ್ತಿಗೆ. ಹೀಗೆ ತೆಗೆದು ತಿಂದರೆ ತುಂಬ ಒಳ್ಳೆಯದು. ಇದಕ್ಕೆ ನೋಡಿ, ಗೊಬ್ಬರ ಮಾತ್ರ ಹಾಕಿದ್ದೇನೆ ನಾನು. ಸಗಣಿ ಮತ್ತು ಸ್ವಲ್ಪ ಸುಫಲ ಹಾಕಿದ್ದೇನೆ. ಅದು ಬಿಟ್ಟು ಬೇರೆ ಯಾವುದೇ ಮದ್ದು ಹಾಕಲಿಲ್ಲ. ಇದು ನಮಗೆ ತುಂಬ ಹೆಲ್ತಿಯಾಗಿರ್ತದೆ. ಹಾಗಾಗಿ ನಾನು ಹೇಳ್ತಿದ್ದೇನೆ, ಮನೆಯಲ್ಲೇ ಬೆಳ್ಕೊಂಡ್ರೆ ತುಂಬ ಒಳ್ಳೆಯದಂತೇಳಿ. ಹಾಗೂ ನಾನು ಎಷ್ಟು ತೆಗೆದೆ ಅಂತ ನಿಮಗೆ ತೋರಿಸ್ತಿದ್ದೇನೆ ನೋಡಿ. ನೆಕ್ಸ್ಟ್ ಅಂತ ಹೇಳಿದರೆ, ಇಷ್ಟು ತರಕಾರಿಗಳನ್ನು ಇಟ್ಕೊಂಡಿದ್ದೇನೆ. ಈರುಳ್ಳಿ, ಕಾಯಿಮೆಣಸು ಮತ್ತು ಸೊಪ್ಪು ಮತ್ತು ತರಕಾರಿಗಳನ್ನು. ಟೊಮೊಟೊ ನನ್ನ ಹತ್ರ ಅಂಗಡಿಯಿಂದ ತಂದದಿರಲಿಲ್ಲ, ಹಾಗಾಗಿ ಮನೆಯಲ್ಲಿದ್ದ ಟೊಮೊಟೊವನ್ನೇ ಸ್ವಲ್ಪ ನಾನು ತಗೊಂಡಿದ್ದೇನೆ. ಬೀನ್ಸ್ ತರಕಾರಿ ಮತ್ತು ತಂದಿದ್ದೇನೆ ನಾನು. ಬೀನ್ಸ್ ತಂದದಿತ್ತು. ಅದಕ್ಕೆ ನಾನು ಮಸಾಲೆಗೆ ಏನು ಹಾಕ್ತೇನೆ ಅಂತ ಹೇಳಿ ಚಕ್ಕೆ ಸ್ವಲ್ಪ ಹಾಕಿದೆ. ಮತ್ತು ಈಗ ಕಾಳುಮೆಣಸು ಮತ್ತು ಲವಂಗ 5 ಮತ್ತು 3 ಹಾಕಿದ್ದೆ ನಾನು. 3 ಲವಂಗ ಮತ್ತು 5 ಕಾಳುಮೆಣಸು ಹಾಕಿದೆ. ಮತ್ತು ಒಂದು ಎಲೆ ಹಾಕ್ತೇನೆ. ಆಮೇಲೆ ಕಾಯಿಮೆಣಸು ಹಾಕ್ತೇನೆ. ನೋಡಿ, ಇಷ್ಟು ಹಾಕಿದ್ದೇನೆ. ಆಮೇಲೆ ನಾನು ಜಿಂಜರ್ ಹಾಕ್ತಾ ಇದ್ದೇನೆ. ನೋಡಿ, ಜಿಂಜರಲ್ಲ, ಗಾರ್ಲಿಕ್ ಹಾಕ್ತಾ ಇದ್ದೇನೆ. ಬಿಡಿಸಿಟ್ಕೊಂಡಿದ್ದೇನೆ. ಮಸಾಲೆಗೆ ಹಾಕ್ತೇನೆ ಡೈರೆಕ್ಟಾಗಿ ಮಸಾಲೆ ಮಾಡಲಿಕ್ಕೆ. ನೋಡಿ, ಇಷ್ಟು ಹಾಕಿದ್ದೇನೆ. ಆಮೇಲೆ ನಾನು ಜಿಂಜರನ್ನು ಹಾಕ್ತಾ ಇದ್ದೇನೆ. ನೋಡಿ, ಕಟ್ ಮಾಡಿಟ್ಟಿರೋ ಜಿಂಜರನ್ನು ನಾನು ಹಾಕ್ತಾ ಇದ್ದೇನೆ. ನೋಡಿ, ನಾನು ಇದನ್ನೆಲ್ಲ ತೊಳೆದಿಟ್ಕೊಂಡಿದ್ದೇನೆ ಮೊದಲೇ, ಹಾಗೆ ಹಾಕ್ತಾಯಿಲ್ಲ. ಎಲ್ಲ ತರಕಾರಿಗಳನ್ನು ತೊಳೆದಿದ್ದೇನೆ. ಈಗ ನಾನು ತೆಗೆದ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಹಾಕ್ತಾ ಇದ್ದೇನೆ. ನಾನು ತೊಳೆಯೋದೆಲ್ಲ ವೀಡಿಯೋ ಮಾಡಲಿಲ್ಲ, ಹಾಗೆ ಅಂದ್ಕೊಂಡು ಮಾತ್ರಕ್ಕೆ ತೊಳಿಲಿಲ್ಲ ಅಂತ ಅಂದ್ಕೋಬೇಡಿ. ಎಲ್ಲ ತೊಳೆದಿಟ್ಕೊಂಡಿದ್ದೇನೆ. ನಾವು ತಿನ್ನುವ ಪದಾರ್ಥವನ್ನು ಯಾವಾಗಲೂ ಕ್ಲೀನಾಗಿ ಮಾಡಬೇಕು. ನೋಡಿ, ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದು ರನ್ ಮಾಡಿದಾಗ ಫುಲ್ಲು ನೈಸಾಗಿ ಗ್ರೈಂಡ್ ಆಗಿದೆ. ನೋಡಿ, ಗ್ರೈಂಡ್ ಆಗಿದೆ. ಈಗ ನಾನು ಮಸಾಲ ಮಾಡ್ತೇನೆ. ಇದು ಒಗ್ಗರಣೆ ಮಾಡ್ತೇನೆ. ಕಾಳುಮೆಣಸು 5 ಮತ್ತು ಚಕ್ಕೆ ಮತ್ತು ಎಲೆ ಹಾಕ್ತಾಯಿದ್ದೇನೆ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೇನೆ. ಇದು ಚೆಂದಾಗಿ ಬ್ರೌನ್ ಆಗೋ ಥರ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನು ಉಪ್ಪು ಹಾಕ್ತಾಯಿದ್ದೇನೆ. ಇದು ಕಲ್ಲರ್ ಬಿಟ್ಟಿದೆ. ಇದಕ್ಕೆ ನಾನು ಮಸಾಲ ಹಾಕ್ತೇನೆ.
ಇದು ಚೆಂದ ಬಿಸಿಯಾಗಿದ ನಂತರ ಚೆಂದ ಕುದಿಬೇಕು, ಇದು ಸ್ಮೆಲ್ಲೆಲ್ಲ ಹೋಗಬೇಕು. ಆಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಕಾಯಿ ಇದೆ ನಂದು, ಸ್ವಲ್ಪ ಹುಳಿ ಬಂತು ಪದಾರ್ಥ. ನನ್ನ ಹತ್ರ ಹಣ್ಣಿರಲಿಲ್ಲ, ಮನೆಯಲ್ಲಿರೋ ಕಾಯಿ ಟೊಮೊಟೊವನ್ನು ತೆಗೆದೆ ನಾನು. ಅದು ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡಲಿಲ್ಲ. ಈಗ ನೋಡಿ ಇದನ್ನು ಹಾಕಿದೆ. ನೋಡಿದ್ರಲ್ಲ ಸ್ನೇಹಿತರೆ ನಾನು ಹೇಗೆ ಮಾಡಿದೆ ಅಂತ. ನೀವು ಕೂಡ ಹೀಗೊಮ್ಮೆ ಟ್ರೈ ಮಾಡಿ, ನಿಮಗೆ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ನೋಡಿ. ಇದನ್ನು ಪೂರಿ, ಚಪಾತಿ, ಬನ್ಸು, ಆಮೇಲೆ ಪರೋಟ, ರೈಸ್ಗೆ ಎಲ್ಲ ಸೂಟ್ ಆಗುತ್ತೆ. ತುಂಬ ಇಷ್ಟ ಆಗುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಲಾಸ್ಟಾಗಿ ನಾವು ಒಂದು ಟೇಸ್ಟ್ ಮಾಡುವ. ರೈಸ್ ಹಾಕಿದೆ, ಇದಕ್ಕೆ ಸ್ವಲ್ಪ ಪದಾರ್ಥ ಹಾಕ್ತಿದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ, ವಾವ್! ಇದನ್ನು ನೋಡುವಾಗಲೇ, ಪರಿಮಳ ನೋಡುವಾಗಲೇ ಅಷ್ಟು ಖುಷಿ ಆಗ್ತಾ ಇದೆ ಆಯಿತಾ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಬಾಯ್.